ಸರ್ ಎಲ್ಲ ಒಂದು ಸೈಡ್ ನಿಂತ್ಕೊಳ್ಳಿ ಸರ್, ಒಂದು ಸೈಡ್ ಅಣ್ಣ ಸರ್, ಒಂದು ಸೈಡ್ ಹೊರಗಡೆ ಮಾಡ್ಕೊಂಡ್ಬಿಡಿ, ಹೊರಗಡೆ ಮಾಡೋರಿ, ಹೊರಗಡೆ ಮಾಡಿ. ಹಣ್ಣು ಮುರಿ ನಮಸ್ತೆ ಸರ್, ನಮಸ್ಕಾರ. ಪೂಜೆ ಮಾಡ್ತಾ ಇದ್ದೀವಿ. ಹಿಂಗಿತ್ತು ಮಾಡೋದು ಬಂದಿಲ್ಲ. ಕಾಯಿ ಹೊಡ್ಕೊಡ್ಲಾ? ಸರ್, ಈ ಕಡೆ ಬನ್ನಿ. ಏನಾಗಲ್ಲ, ಕುಡಿ ಸರ್, ಜೋರ ಹೊಡಿಬೇಕು. ನೀವು ಜಾಯ್ನ್ ಆಗಿ ಸರ್, ತೆಗಿತೀನಿ. ನೀವು ಜಾಯ್ನ್ ಆಗಿ ಆಮೇಲೆ ನೀವು ಜಾಯ್ನ್ ಆಗಿ ಎಂದೆ ನಾನೊಂದು ನಂದೊಂದು ಆಮೇಲೆ ಹಿಡೀರಿ. ಸುಮ್ಮನೆ ನಿಂತ್ಕೊಂಡು ಬನ್ನಿ ಅಷ್ಟೇ ಇದ್ದೀರಿ ಅಂತ. ಕೈ
ಆ ಕಡೆ ಬಂದ್ಬಿಡಿ ಸರ್, ಆ ಕಡೆ ಫೋಟೋಗೆ ಬನ್ನಿ, ಆ ಕಡೆ ಒಂದು ಸೈಡ್ ನಿಂತ್ಕೊಂಡು. ಆಗಲ್ಲ ಅಂತ ಕಾಯ್ತಾ ಇದ್ದ. ಆ ತಾಯಿ ರೂಪವೋ ಹಲವು ಬಗೆ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ವೋ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಸರ್ ನಾಗೌಡ ಸರ್ ಬರ್ತಾರಾ? They call him Boom Boom, who is an expert and express. So is my Laundry Express. New Surf Excel Matic Express, which revolutionary Pro Tech gives expert clean at express speed. New Surf Excel Matic Express, expert clean, now express. ಹಲೋ, ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳಿಗೆ ಪ್ರಥಮವಾಗಿ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಏನು ನಾವು ವಿಘ್ನೇಶ್ವರ ನಾಗರಿಕ ಸಂಘದ ವತಿಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಬಂದಿರತಕ್ಕಂಥದ್ದು ನಿಜವಾಗೂ ನಮ್ಮೆಲ್ಲರಿಗೂ ಒಂದು ಸಂತೋಷಕರ. ಪ್ರತಿ ವರ್ಷ ಹೀಗೆ ನಾವು ಮುಂದುವರಿಸಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಭಾವನೆ. ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿರ್ತಕ್ಕಂಥದ್ದು. ಈ 79 ವರ್ಷದಲ್ಲಿ ನಾವು ಹಲವಾರು ಸಾಧನೆಗಳನ್ನು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಸಣ್ಣ ಹುಡುಗರಾಗಿ ಇದ್ದಾಗ ನಾವು ಯಾವ ರೀತಿ ಇದ್ವಿ, ಈಗ ಹೇಗಿದ್ದೇವೆ ಅನ್ನೋದು ಎಲ್ಲರಿಗೂ ಯಾಕೆಂತಂದರೆ ನಾವು ಈ ಒಂದು ರೇಂಜ್ದು ಒಂದು 60, 65, 70 ವರ್ಷದ ಒಂದು ಜನ್ರೇಷನ್ ಏನಿದ್ದೀವಿ, ನಾವು ತುಂಬ
ಏನೂ ಇಲ್ಲದೇ ಇರ್ತಕ್ಕಂಥ ಸಂದರ್ಭನೂ ನೋಡಿದ್ದೀವಿ. ಈಗ ಎಲ್ಲನೂ ನಮ್ಮ ಕಣ್ಮುಂದೆ ದೊರೆತಕ್ಕಂಥ ಒಂದು ವ್ಯವಸ್ಥೆನೂ ನೋಡಿದ್ದೀವಿ. ಯಾಕೆಂದರೆ ನಮ್ಮ ದೇಶ ಸಾಕಷ್ಟು ಮುಂದುವರೆದಿರ್ತಕ್ಕಂಥದ್ದು. ನಾವು ಕೆಲವು ದೇಶಗಳಲ್ಲಿ ಹೋಗಿರ್ತಕ್ಕಂಥದ್ದು ಉಂಟು. ಅಲ್ಲಿ ಈಗ ಉದಾಹರಣೆ ನಾವು ಸಿಂಗಾಪುರ, ಮಲೇಷ್ಯಾ ಹೋಗಿದ್ದೀವಿ. 65ನೇ ಇಸ್ವಿಗೆ ಅವರಿಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. 65ನೇ ಇಸ್ವಿಯಲ್ಲಿ ಬಂದಿದ್ರೂ ಕೂಡ ಅವರ ನಮ್ಮ 4 ಪಟ್ಟು ಅವರು, ಯಾಕೆಂದರೆ ಚಿಕ್ಕ ಒಂದು ರಾಷ್ಟ್ರ, ಅವರು ತುಂಬ ಮುಂದುವರೆದಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಯಾಕೆ ಅಲ್ಲಿ ಬಂದಿರತಕ್ಕಂಥದ್ದು ಅಂತಂದರೆ ಆಡಳಿತ ಅಷ್ಟು ಸದೃಢವಾಗಿ ಮತ್ತು ಎಲ್ಲೂ ಕೂಡ ಲೋಪ ಆಗದಂತೆ, ಕ್ರೈಮ್ಸ್ ಇಲ್ಲ, ಆ ಒಂದು ಇದರಲ್ಲಿ ತುಂಬ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರು. ಯಾರು ಸುಮ್ಮನೆ ಕುಂತ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಪ್ರತಿಯೊಬ್ಬರು ಕೂಡ ದುಡ್ಡು ತಿನ್ನಬೇಕು ಅಂತಕ್ಕಂಥ ಮನೋಭಾವನ ಅಲ್ಲಿ ತರಿಸಿದ್ದಾರೆ. ಅದರಿಂದ ಅದು ಚಿಕ್ಕ ರಾಷ್ಟ್ರ ಆದ್ರೂ ಅಷ್ಟೊಂದು ಮುಂದುವರೆದಿರ್ತಕ್ಕಂಥ ಒಂದು ಸಂದರ್ಭ ಇದೆ. ನಮ್ಮಲ್ಲಿ ತುಂಬ ವಿಶಾಲವಾದ ರಾಷ್ಟ್ರ, ಆದರೆ ನಮ್ಮ ದೇಶದಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ನಮ್ಮ ದೇಶದಲ್ಲಿ ಇದೆ. ಯಾಕೆಂದರೆ ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ ವಿತ್ ಪೂರ್ ಪೀಪಲ್ ಅಂತ ಅದು ಎಕನಾಮಿಕ್ ಇದರಲ್ಲೇ ಇರ್ತಕ್ಕಂಥದ್ದು. ಆದರೆ ನಾವು ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ನಾವು ಪ್ರತಿಯೊಬ್ಬರು ನಾಗರಿಕರು ನಾವೇನಿದ್ದೀವಿ, ಕಸನೂ ಅಲ್ಲೇ ಎಸಿತೀವಿ, ಎಲ್ಲ ಪ್ರತಿಯೊಂದು ಅಲ್ಲೇ ಮಾಡ್ತೀವಿ. ಬಿಡು ನಮ್ಮ ಮನೆಗೆ ನೀಟಾಗಿದ್ದರೆ ಸಾಕು, ಅವ್ರಿಗೇನಾನ ಆಗಲಿ ಅಂತ ಬಂದ್ರೆ ನಾವು ಭಾವನೆ ತಳೆದಿದ್ದೀವಿ. ನಾವು ಅವರು ಇವರು ಅಂತ ಹೇಳ್ತಕ್ಕಂಥದ್ದಲ್ಲ, ನಾವೆಲ್ಲ ಸೇರಿ ಇರ್ತಕ್ಕಂಥದ್ದು. ಈಗ ನಾವು ನಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಯಾವ ನಮ್ಮ ದೇಶನೂ ಕೂಡ ಪ್ರತಿಯೊಂದು ರಂಗದಲ್ಲೂ ಕೂಡ ಯಾವುದೇ ದೇಶಕ್ಕೆ ನಾವು ಸರಿಸಾಟಿ ಇಲ್ತಕ್ಕಂಥ ಒಂದು ಮುಂದುವರಿಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗೆ ನಾವು ಹೇಗೆ ನಮ್ಮ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿಗಿರ್ಬೋದು, ಏನು 2047ನೇ ಇಸ್ವಿ ಒಂದು ಇದರಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಸದೃಢವಾಗಿರಬೇಕು ಭಾರತ ದೇಶ ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಕೂಡ ಎಲ್ಲರ ಸಹಕಾರನೂ ಕೂಡ ಇಂಪಾರ್ಟೆಂಟು. ಯಾರು ನಮ್ಮ ಸಹಕಾರ ಇಲ್ಲದಿದ್ರೆ ಅದು ಯಾವುದು ನಡೀತಕ್ಕಂಥದ್ದಲ್ಲ. ಜನಗಳ ಸದೃಢವಾಗಿ ನಾವು ಭಾಗವಹಿಸಬೇಕು ಮತ್ತು ಯಾವುದೇ ಒಂದು ಲೋಪ ಇಲ್ಲದಂಗೆ ನಾವು ಮಾಡಬೇಕು. ಪ್ರತಿಯೊಬ್ಬರು ಸಹಕಾರ ಕೊಟ್ಟರೆ ನಮ್ಮ ದೇಶ ಯಾವ ಇದರಲ್ಲೂ ಕೂಡ ಕಡಿಮೆ ಇಲ್ಲದಂಗೆ ನಾವು ಮುಂದುವರಿಬೋದು. ಈಗ ಮೊನ್ನೆ ಕೂಡ ಕೆಲವು ಯುದ್ಧ ಆಗಿರ್ತಕ್ಕಂಥದ್ದು, ಇದು ಚೈನಾ ತುಂಬ ಮುಂದುವರಿತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾವು ಕೂಡ ಯಾವುದೇ ಇದಿಲ್ಲದೆ ನಾವು ಮುಂದುವರಿಬೋದು ಅಂತಕ್ಕಂಥ ಭಾವನೆ ನಾವು ತಿಳಿದು ನನಗೆ 2 ಮಾತಾಡೋದು ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಒಂದು ವಿಚಾರ ಇದ್ದು ನಮ್ಮ ನೆಗಲು ಸರ್ 2 ಮಾತಾಡ್ಬೇಕು. ಯಾಕಂದರೆ ಅವ್ರ ಮಾತು, ಅವರು ವಿಚಾರ ತುಂಬ ಎಲ್ಲರಿಗೂ ಮನಮುಟ್ಟುವಾಗಿ ಮಾತಾಡ್ತಕ್ಕಂಥ ಒಂದು ವಿಚಾರ ಅವರಿದೆ. ದಯಮಾಡಿ 2 ಮಾತಾಡಬೇಕು ಅಂತ ನನ್ನ ಕೋರಿಕೆ. ವಿಘ್ನೇಶ್ವರ ಹಿರಿಯ ನಾಗರಿಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ರಂಗನಾಥ್ ಅವರು ನಮ್ಮ ಸಂಘದ ಅಧ್ಯಕ್ಷರು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಕುವೆಂಪು ಅವರ ಆಶಯ ಕೂಡ ಅದೇ ಆಗಿತ್ತು. ಮುಗಿಯಿತು ಓರ್ವರ ಕಾಲ, ಇದು ಸರ್ವರ ಕಾಲ ಎನ್ನುವಂಥದ್ದು. ಪ್ರಜಾಪ್ರಭುತ್ವ ಬಂದಾದ ನಂತರ ಇದು ಸರ್ವರ ಕಾಲ ಆಯಿತು. ಆದರೆ ಸರ್ವರಲ್ಲಿ ಕೆಲವರು ಮಾತ್ರ ಅದನ್ನು ಅನುಭವಿಸುವಂಥವರಾದರು. ಸ್ವಾತಂತ್ರ್ಯ ಸಿಕ್ಕಿದೆಯಂತೆ, ಸಿಕ್ಕಿದವರಿಗೆ ದಕ್ಕಿದೆಯಂತೆ, ಅಡುಗೆ ಮನೆ ಹಾಲಿನ ಕೆನೆ ನೆಕ್ಕಿದೆಯಂತೆ ಅಂತ ಒಬ್ಬ ಕವಿ ಹೇಳ್ತಾರೆ. ಸ್ವಾತಂತ್ರ್ಯ ಯಾರಿಗೆ ಬಂದಿದೆ ಅಂದರೆ ಯಾರು ಅಧಿಕಾರದಲ್ಲಿದ್ದಾರೆ ಅವರು ಮಾತ್ರ ಅದನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತೂ ಕೂಡ ನಿನ್ನೆ ಜಡ್ಜ್ ಒಬ್ಬರು ಮಾತಾಡಿದ್ದಾರೆ, ಬಡವರಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಕಾರ್ಮಿಕರಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಮತ್ತು ಇನ್ನೂ ಎಷ್ಟೋ ಜನಕ್ಕೆ ಸ್ವಾತಂತ್ರ್ಯ ಅನ್ನೋಂಥದ್ದು ಏನು ಗೊತ್ತೇ ಇಲ್ಲ. ಕೆಲವರದೇ ಜೇಂಡಾ ಉಂಚ ರಹೇ ಹಮಾರ, ನಾವು ಜೇಂಡಾ ಹಾರಿಸ್ತಾ ಇದ್ದೇವೆ, ಯಾರು ಹಾರಿಸೋರು ಮಾತ್ರ, ಅವ್ರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದೆ. ಎಲ್ಲರೂ ಜೇಂಡಾ ಹಾರಿಸೋಕ್ಕೆ ಆಗಿಲ್ಲ. ಇದು ಕುವೆಂಪು ಅವರ ಆಶಯದಂತೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಬರಬೇಕು. ಆ ಸ್ವಾತಂತ್ರ್ಯ ಬರಬೇಕು ಅನ್ನೋದಾದರೆ ನಮ್ಮಲ್ಲಿ ಇರುವಂತಹ ಒಂದು ಸೋಮಾರಿತನಗಳು ಹೋಗಬೇಕು. ಈಗಾಗಲೇ ರಂಗನಾಥ್ ಅವರು ಹೇಳಿದ ಹಾಗೆ ನಮ್ಮ ನಂತರ ಸ್ವಾತಂತ್ರ್ಯ ಪಡೆದಂಥ ರಾಷ್ಟ್ರಗಳು ಅತ್ಯಂತ ಸಬಲ ಆಗಿವೆ. ಆದರೆ ನಮ್ಮ ರಾಷ್ಟ್ರ ಸಂಪದ್ಭರಿತವಾದಂಥ ರಾಷ್ಟ್ರ. ಎಂಥವರಿಂದ? ಬಡ ಜನತೆಯೊಂದಿಗೆ. ನಾವು ಬಡವರು, ರಾಷ್ಟ್ರ ಸಂಪದ್ಭರಿತ. ಯಾಕೆ ಆ ಒಂದು ಸಂಪತ್ತನ್ನು ನಾವು ಸದ್ವಿನಿಯೋಗ ಸರಿಯಾಗಿ ಸಮರ್ಪಕವಾಗಿ ಬಳಸ್ತಾ ಇಲ್ಲ.
ನಮ್ಮೆಲ್ಲರಿಗೂ ಕೂಡ ಇದು ನನ್ನದು ರಾಷ್ಟ್ರ ಅನ್ನುವಂಥ ಭಾವನೆಯೇ ಇಲ್ಲ. ನನ್ನದು ದೇಶ ಎನ್ನದವನ ಎದೆ ಸುಡುಗಾಡು ಅಂತ ಹೇಳ್ತಾರೆ ಸಿದ್ದಯ್ಯ ಪ್ರದೀಪರು. ಯಾವನು ನಂದು ದೇಶ ನಂದು, ನಾನು ಈ ದೇಶದ ಸತ್ಪ್ರಜೆ ಎನ್ನುವಂಥ ಭಾವನೆಯನ್ನು ಹೊಂದಿಲ್ವೋ, ದೇಶ ದ್ರೋಹದ ಕೆಲಸವನ್ನು ನಾವು ಮಾಡ್ತಿದ್ದೇವೋ, ಅವನ ಎದೆ ಅದು ಹೃದಯ ಮಂದಿರ ಅಲ್ಲ, ಸುಡುಗಾಡು ಅದು ಅಂತೇಳಿ. ಈಗ ನಾವು ಈವರೆಗೂ ನಿರೀಕ್ಷಣೆ ಮಾಡ್ತಾ ಇದ್ದಂತಹ ನಮ್ಮ NDA ಅಧ್ಯಕ್ಷರು ನಾರಾಯಣಗೌಡರು ಮತ್ತು ನಮ್ಮೆಲ್ಲರ ಹಿತೈಷಿಗಳು, ಈ ವಾರ್ಡಿನ ಒಂದು ರೀತಿ ಪಿತಾಮಹರು ಅಂದರೂ ಕೂಡ ಪರವಾಗಿಲ್ಲ, ಇನ್ನು ಆಗಬೇಕು ಮುಂದೆ ಅವರು. ಶ್ರೀ ನಾರಾಯಣಗೌಡರಿಗೆ ತುಂಬ ಸ್ವಾಗತವನ್ನು ಮಾಡ್ತಾ ಶ್ರೀಯುತರು ನಮ್ಮ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲ ರೀತಿಯ ನಮಗೂ ಕೂಡ ಈ ಬಡಾವಣೆಯ ಜನಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ಎಲ್ಲ ರೀತಿ ಅಂದರೆ ಈ ರಸ್ತೆಗಳ ಇಲ್ಲ ವ್ಯವಸ್ಥೆಗಳು ಎಲ್ಲವೂ ಕೂಡ ಸಂಪದ್ಭರಿತ ಬಡಾವಣೆ ಇದು ಆಗಲಿ ಅಂತ ನಾರಾಯಣವ್ರಿಗೆ ಸ್ವಾಗತ. ಸರ್ ಒಂದು ಸೈಡಿಗೆ ಬನ್ನಿ ಸರ್. ಹಾಗೆ ನಮ್ಮ ಹಿರಿಯ ಕೌನ್ಸಿಲರ್ ಅಂತ ನಾರಾಯಣರಾವ್ ಅವರು ಮತ್ತೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನ ವಹಿಸ್ತಾರೆ. ಕೈ ಬಿಡಿ, ಕಾಣಕ್ಕಿಲ್ಲ. ಕಟ್ತಾ ಇದ್ದೀನಿ, ಅಡ್ಡ ತರ್ತಾ ಇಲ್ಲ. ಸ್ವಲ್ಪ ಹತ್ರ ಬನ್ನಿ ಸರ್. ಸರ್ ಎಲ್ಲರೂ ಸಾಕು. ಸರ್ ಒಂದು ನಿಮಿಷ. ಕಂಟಿನ್ಯೂಸ್ ವಿಡಿಯೋ ಇದೆ, ಮಾಡಿ. ಕಂಟಿನ್ಯೂಸ್ ವಿಡಿಯೋ ಇದೆ, ಮಾಡಿ ನೋಡಿ. ಕಂಟಿನ್ಯೂಸ್ एक साथ राष्ट्रगीत शुरू कर.